ನಾನಿವತ್ತು ಶನೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಶನೇಶ್ವರ ದೇವಸ್ಥಾನ ಅಂದರೆ ಎಲ್ಲ ಕಡೆಯೂ ಇರುತ್ತೆ, ಪ್ರತಿ ಜಾಗದಲ್ಲೂ ಶನೇಶ್ವರ ದೇವಸ್ಥಾನ ಇರುತ್ತೆ. ಆದರೆ ನಾನಿವತ್ತು ಕರ್ಕೊಂಡು ಹೋಗ್ತಿರೋ ಜಾಗ ಪೂರ್ತಿ ಭಾರತದಲ್ಲೇ ಏಕೈಕ ದೊಡ್ಡ ದೇವಸ್ಥಾನ ಅಂತಂದರೆ ಇದೊಂದೇ. ಇದು ಶನಿ ಸಿಂಗ್ನಾಪುರ ಅಂತ. ಬನ್ನಿ ಈ ದೇವಸ್ಥಾನ ಒಂದ್ಸಲ ನೋಡ್ಕೊಂಡು ಬರೋಣ. ನೀವು ಇಲ್ಲಿ ಸಪ್ರೇಟಾಗಿ ಬುಟ್ಟಿ ಏನು ನೋಡ್ತಿದ್ದೀರಾ, ಇದಕ್ಕೆ ನೀವು ತೊಗೊಬಂದಿರ್ತೀರಲ್ಲ ಪೂಜೆ ಐಟಮ್ಸು, ಅದನ್ನು ಸಪ್ರೇಟಾಗಿ ಅಂದರೆ ತೆಂಗಿನಕಾಯಿ, ಊದುಬತ್ತಿ, ಕರ್ಪೂರ, ಯಂತ್ರ ಮತ್ತು ಗೊಂಬೆ ಏನಿದೆ ಮತ್ತು ಕುದುರೆ ಲಾಳ ಬರುತ್ತಲ್ಲ ಅದನ್ನು ಕೂಡ ಸಪ್ರೇಟಾಗಿ ಹಾಕಬೇಕಾಗುತ್ತೆ. ಇದೇನಕ್ಕೆ ಅಂತಂದರೆ ಈ ದೇವಸ್ಥಾನಕ್ಕೆ ಪೂಜಾರಿ ಅಂತ ಯಾರೂ ಇಲ್ಲ. ಇಲ್ಲಿ ನಿಮ್ಮ ಪೂಜೆನ ನೀವೇ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ಸಿಸ್ಟಮ್. ಶನಿ ದೋಷ ಮತ್ತು ಶನಿ ಪೀಡೆ ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಎಕ್ಕದ ಗಿಡ ಬರುತ್ತಲ್ಲ, ಆ ಗಿಡದ ಎಲೆನ 6 ಥರ ಪೋಣಿಸ್ಬಿಟ್ಟು ಇಲ್ಲಿ ಕಾಣ್ತಿರೋ ತ್ರಿಶೂಲಕ್ಕೆ ಅರ್ಪಿಸ್ತಾರೆ. ಇದನ್ನು ನೀವೇ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಇದು ಇಲ್ಲೇ ಸಿಗುತ್ತೆ. ಈ ದೇವಸ್ಥಾನದ್ದು ಸ್ಪೆಷಲ್ ಏನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಗೋಡೆ ಕೂಡ ಇಲ್ಲ ಮತ್ತು ಚಾವಣಿ ಕೂಡ ಇಲ್ಲ. ಇದು ಓಪನ್ ಪ್ಲೇಸಲ್ಲಿದೆ. ಇದೇ ಇದ್ರ ಸ್ಪೆಷಲ್ಲು. ನಿಮಗೆ ಕಪ್ಪು ಶಿಲೆ ಕಾಣ್ತಿದೆಯಲ್ಲ, ಈ ಕಪ್ಪು ಶಿಲೆನೇ ದೇವರು ಶನಿದೇವ. ಇದಕ್ಕೆ ಒಂದು ಹಳೆ ಕತೆ ಇದೆ. ಆ ಕಥೆನ ನನ್ನ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಈ ಬಯೋದಲ್ಲಿ ಕೊಟ್ಟಿರ್ತೀನಿ, ಇದನ್ನು ಚೆಕ್ ಮಾಡ್ಕೋಬೋದು. ಶನಿ ದೋಷ ಮತ್ತು ಶನಿಪೀಡೆ ಏನಿದೆ ಅದರ ನಿವಾರಣೆಗೋಸ್ಕರ ಈ ದೇವರ ವಿಗ್ರಹ ಏನಿದೆಯಲ್ಲ ಅದರ ಆಪೋಸಿಟಲ್ಲೇ ಒಬ್ಬರು ಪುರೋಹಿತರಿರ್ತಾರೆ. ಅವರು ಯಾಗ ಮತ್ತು ಈ ಹೋಮ ಅಂತ ಏನು ಕರೀತಾರೆ ಅದನ್ನು ಅಲ್ಲೇ ಮಾಡ್ತಾರೆ, ಆ ದೇವರ ಎದುರುಗಡೆನೇ ಮಾಡ್ತಾರೆ. ಮತ್ತು ಈ ಸಿಸ್ಟಮ್ ಏನಕ್ಕೆ ಅಂತಂದರೆ ಶನಿದೇವರಿಗೆ ಏನು ಇಷ್ಟ ಹೇಳಿ, ಎಳ್ಳೆಣ್ಣೆ ಮತ್ತು ಎಳ್ಳು ಇದನ್ನು ಇದ್ರ ಮೇಲೆ ಹಾಕಬೇಕಾಗುತ್ತೆ. ಹಾಕಿದ್ದು ದೇವರಿಗೆ ಹೋಗಿ ತಲುಪುತ್ತೆ. ಇದು ಹೆಂಗೆ ಅಂತಂದರೆ, ಈಗ ನೀವು ಇದ್ರ ಮೇಲೆ ಎಳ್ಳೆಣ್ಣೆ ಹಾಕಿದ್ರಿ ಅಂದ್ಕೊಳ್ಳಿ, ಜಾಲರಿ ಇರುತ್ತೆ ಕೆಳಗಡೆ, ಅದು ಸೋರ್ಬಿಟ್ಟು ಪೈಪ್ ಮುಖಾಂತರ ಆ ದೇವ್ರ ತಲೆ ಮೇಲೆ ಒಂದು ಕಳಶ ಇರುತ್ತೆ, ಆ ಕಳಶಕ್ಕೆ ಹೋಗಿ ತುಂಬಿಕೊಳ್ಳುತ್ತೆ. ಆ ಕಳಶದಿಂದ ಆ ದೇವ್ರ ಮೇಲೆ ಬೀಳುತ್ತೆ. ಇದು ಈ ಥರ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲರೂ ಹೋಗೋದಕ್ಕಾಗಲ್ವಲ್ಲ, ಹಾಗಾಗಿ. ಹಾಂ, ನಾನು ಆಗಲೇ ಹೇಳಿದ್ನಲ್ಲ,
ಈ ಜಾಲರಿನಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಮೇಲ್ಗಡೆ ಹೋಗಿ ದೇವ್ರ ಮೇಲೆ ಬೀಳುತ್ತೆ ಅಂತ, ಇದು ನನಗೆ ಇಷ್ಟ ಆಗಲ್ಲಪ್ಪ, ನಾನು ಸ್ವತಃ ನಾನೇ ಹೋಗಿ ಹಾಕಬೇಕು ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಅದು ಹೆಂಗೆ ಅಂದರೆ, ನೀವು ಒಂದು ಟಿಕೆಟ್ ತೊಗೋಬೇಕಾಗುತ್ತೆ, ಸ್ಪೆಷಲ್ ಟಿಕೆಟು. ಅದನ್ನು ತಗೊಂಡು ನೀವು ಸಾಲಲ್ಲಿ ನಿಂತ್ಕೊಂಡು ಆ ದೇವರಿಗೆ ನೀವೇ ಎಣ್ಣೆನ ಅರ್ಪಿಸ್ಬೋದು. ಈ ಟಿಕೆಟ್ ಹಣ ಏನಿದೆ ಅದು ದಾನ ಧರ್ಮಕ್ಕೆ ಹೋಗುತ್ತೆ, ಈ ದೇವಸ್ಥಾನ ಮಂಡಳಿಗೆ ಹೋಗಲ್ಲ. ನೀವು ನೋಡ್ತಾ ಇರ್ಬೋದು, ಈಗಲೂ ಕೂಡ ಹಳ್ಳಿಗಳಿಂದ ಎತ್ತಿನ ಗಾಡಿ ಹಾಕ್ಕೊಂಡು ಪ್ರತಿದಿನ ಸಾವಿರಾರು ಜನ ಈ ಪುಣ್ಯಕ್ಷೇತ್ರಕ್ಕೆ ಬಂದು ದರ್ಶನ ಪಡೆದು ಹೋಗ್ತಾರೆ. ಈ ಜಾಗದ್ದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ, ಈ ಜಾಗದಲ್ಲಿರುವಂಥ ಹೋಟ್ಲು, ಅಂಗಡಿ, ಈ ಮನೆ ಇದೆಲ್ಲ ಏನಿದೆ ಈಗಲೂ ಕೂಡ ಇವಕ್ಕೆ ಬೀಗನೇ ಹಾಕಲ್ವಂತೆ. ಈಗ ಸ್ವಲ್ಪ ಅಡ್ವಾನ್ಸ್ ಆಗಿ ಕೆಲವೊಂದು ಮನೆಗಳಿಗೆ ಬರೀ ಬಾಗಿಲೊಂದು ಹಾಕೊಂಡು ಹೋಗ್ತಾರೆ ಅಷ್ಟೇ. ಆದರೆ ಈಗಲೂ ಕೂಡ ಹೋಟ್ಲು, ಅಂಗಡಿ ಇಂಥವೇನಿದ್ದಾವೆ ಅದಕ್ಕೆ ಈಗಲೂ ಕೂಡ ಬೀಗ ಹಾಕಲ್ಲ, ಎಲ್ಲ ಅಲ್ಲಲ್ಲೇ ಬಿಟ್ಟು ಹೋಗ್ತಾರಂತೆ.